ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವಸುದೇವಾಚಾರ್ಯ. ನೀವು ಮಾಡಬೇಕಾಗಿರೋದು ಇಷ್ಟೇ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕಾಣಿಸ್ತಿರತಕ್ಕಂಥ RageFan ಆ್ಯಪ್ ಲಿಂಕನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. RageFan ಏನಿದು? ಫ್ಯಾಂಟಸಿ ಲೀಗ್ ಕ್ರಿಪ್ಟೋ ಟೋಕನ್ಸನ್ನು ಬಳಸಿಕೊಂಡು ಫ್ಯಾಂಟಸಿ ಲೀಗ್ನ ಜಾಯ್ನ್ ಆಗುವಂತಹ ಹೊಸ ಅಪ್ಲಿಕೇಶನ್ ಇದು. ಸೊ ನೀವು ಮಾಡಬೇಕಾಗಿರೋದು ಇಷ್ಟೇ. ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕನ್ನು ಕ್ಲಿಕ್ ಮಾಡಿ ಸೈನ್ ಅಪ್ ಮಾಡಿ. ಹಾಗೆಯೇ ರೆಫರಲಲ್ಲಿ GARI ಅನ್ನುವಂತಹ ಕೋಡನ್ನು ಎಂಟರ್ ಮಾಡಿ ಪಡೆಯಿರಿ. ನಿಮಗೆ ಬೋನಸ್ ಆಗಿ ಸಿಗುತ್ತೆ 250 ರೇಜ್ ಹಾಗೂ 10 GARI ಟೋಕನ್. ಸೊ ಇನ್ಯಾಕೆ ತಡ, ಈಗಲೇ ಡೌನ್ಲೋಡ್ ಮಾಡಿ. ಹಾಗೆ ನೀವು ಮಾಡಬೇಕಾಗಿರೋದು ಏನು, ವಾಲೆಟ್ಗೆ ಡೆಪಾಸಿಟ್ ಹೇಗೆ ಮಾಡಬೇಕು ಎಲ್ಲವನ್ನು ನಾನು ತಿಳಿಸಿಕೊಡ್ತಾ ಇದ್ದೀನಿ. ಅಲ್ಲಿಗಿಂತ ಮುಂಚೆ ಈ ಒಂದು RageFanನಲ್ಲಿ ನೀವು ಈಗಾಗಲೇ Dream11 ಹಾಗೂ My11 ಸರ್ಕಲ್ನಲ್ಲಿ ಟೀಮ್ಗಳನ್ನು ಕ್ರಿಯೇಟ್ ಮಾಡಿದ್ದೀರಾ. ಎಲ್ರಿಗೂ ಗೊತ್ತಿದೆ ಕೆಲವರಿಗೆ. ಸೊ ಯಾರಿಗೆ ಗೊತ್ತಿಲ್ಲ ಅವರಿಗೆ ಟೀಮನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ ನಾನು. ಸೊ ಇಲ್ಲಿ 11 ಮೆಂಬರ್ಸ್ನ ಟೀಮನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಬೌಲರ್ಸು, ವಿಕೆಟ್ ಕೀಪರ್, ಬ್ಯಾಟ್ಸ್ಮನ್, ಆಲ್ರೌಂಡರ್ ಅಂತ ಕಲೆಕ್ಟ್ ಮಾಡಿಕೊಂಡು ಸೊ ಅವ್ರನ್ನ ಕಲೆಕ್ಟ್ ಮಾಡಿ ಆದ ನಂತರಕ್ಕೆ ಕ್ಯಾಪ್ಟನ್ ಮತ್ತು ವೈಸ್ ಕ್ಯಾಪ್ಟನನ್ನು ಕ್ರಿಯೇಟ್ ಮಾಡಿ. ಸೊ ನಮ್ಮ ಟೀಮನ್ನು ಪ್ರಿವ್ಯೂ ಮಾಡಿ ನೋಡಿಕೊಂಡು ಲಾಸ್ಟ್ 5 ಮಿನಿಟಲ್ಲಿ ಏನಿರುತ್ತೆ ಲೈನಪ್ಸ್ ಇರುತ್ತೆ. ಸೊ ಆವಾಗ ನಾವು 11 ಮೆಂಬರ್ಸನ್ನು ಹಾಕಿರ್ತೀವಿ. ಸೊ ಇದರಲ್ಲಿ ಯಾರಾದರೂ ಎಲ್ಲ ಆದರೆ ಮತ್ತೆ ಎಕ್ಸ್ಚೇಂಜ್ ಮಾಡ್ಕೋಬೇಕಾಗುತ್ತೆ. ಅದು ಕೊನೆಯ 5 ಮಿನಿಟಲ್ಲಿ ಮ್ಯಾಚ್ ಸ್ಟಾರ್ಟ್ ಆಗುವ ಕೊನೆಯ 5 ಮಿನಿಟಲ್ಲಿ ಲೈನಪ್ಸ್ ಆಗಿರುತ್ತೆ. ಸೊ ಓಕೆ, ಇವಾಗ ಅಪ್ಕಮಿಂಗ್ ಲೈವ್ ಕಂಪ್ಲೀಟ್ ಯಾವ ಮ್ಯಾಚ್ ಕೂಡ ಇಲ್ಲ, ಹೊಸದಾಗಿ ಸ್ಟಾರ್ಟ್ ಮಾಡಿರೋದಷ್ಟೇ. ಸೊ ನೀವು ವಾಲೆಟ್ಗೆ ಟೋಕನನ್ನು ಡೆಪಾಸಿಟ್ ಮಾಡಬೇಕು. ಸೊ ವಾಲೆಟ್ಗೆ ಟೋಕನನ್ನು ಡೆಪಾಸಿಟ್ ಮಾಡಬೇಕಂದ್ರೆ ಮಿನಿಮಮ್ 100 ಗಾರಿಯನ್ನು ಡೆಪಾಸಿಟ್ ಮಾಡಬೇಕು. ಸೊ ಇಲ್ಲಿ ಡೆಪಾಸಿಟ್ ಅಡ್ರೆಸ್ಸಲ್ಲಿ ಹೋಗಿ ಕಾಪಿ ಅಡ್ರೆಸ್ಸನ್ನು ತೊಗೊಂಡಿದ್ದೀನಿ ನಾನು. ಸೊ ನಾನು ಮಾಡ್ತಿದ್ದೀನಿ, ಅಸೆಟ್ ಹತ್ರ ಹೋಗ್ಬಿಟ್ಟು ವಿಡ್ರಾ ಆಪ್ಷನಲ್ಲಿ GARI ಟೋಕನನ್ನು ಸೆಲೆಕ್ಟ್ ಮಾಡಿಬಿಟ್ಟು 100 ವಾಲೆಟ್ ಅಡ್ರೆಸ್ಸನ್ನು ಪೇಸ್ಟ್ ಮಾಡ್ತಾಯಿದ್ದೀನಿ. ಸೊ ಅದಾದ ನಂತರಕ್ಕೆ 110 GARI ಟೋಕನನ್ನು ವಿಡ್ರಾ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಸೊ 110 GARI ಟೋಕನನ್ನು ವಿಡ್ರಾ ಕೂಡ ಕೊಡ್ತಾ ಇದ್ದೀನಿ. ನಿಮ್ಮ ಟ್ರೇಡಿಂಗ್ ಪಾಸ್ವರ್ಡನ್ನು ಹಾಕಿಬಿಟ್ಟು ವಿಡ್ರಾ ಮಾಡಿ. ಹಾಗೆ OTP ಕೂಡ ಬರುತ್ತೆ. OTPನ ವೆರಿಫೈಡ್ ಮಾಡಿಕೊಂಡು ಕನ್ಫರ್ಮ್ ಕೊಟ್ಬಿಟ್ಟು ಆದ ನಂತರಕ್ಕೆ ಈ ಒಂದು ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಕೂಡ ಇಲ್ಲಿ ನೋಡ್ಕೋಬೋದು. ಮೇಲ್ಗಡೆ ಕ್ಲಿಕ್ ಮಾಡಿದರೆ ನಿಮ್ಮ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಿದೆಯಾ ಇಲ್ವಾ ಅಂತ ಕೂಡ ಕಾಣಿಸುತ್ತೆ. ಸೊ ಇಲ್ಲಿ ನಂದು 110 GARI ಟೋಕನನ್ನು ಸೆಂಡ್ ಮಾಡೋದು ಕಂಪ್ಲೀಟ್ ಅಂತ ಬಂದಿದೆ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇಲ್ಲಿ ವಾಲೆಟ್ ಅಡ್ರೆಸ್ ನಾವು ಯಾವ ಒಂದು ವಾಲೆಟ್ ಅಡ್ರೆಸ್ಸಿಗೆ ಸೆಂಡ್ ಮಾಡಿದ್ದೀವಿ, ಹಾಗೆ ಹ್ಯಾಶ್ ID ಯಾವುದು ಎಲ್ಲನೂ ಕೂಡ ಡೀಟೇಲ್ಸ್ ಕಾಣಿಸುತ್ತೆ. ಸೊ ಇನ್ನೊಂದು ಫ್ಯಾಂಟಮ್ ವಾಲೆಟ್ಗೆ ಕನೆಕ್ಟ್ ಮಾಡಿ ಅಲ್ಲಿ ಕೂಡ ಡೆಪಾಸಿಟ್ ಹೆಂಗೆ ಮಾಡೋದು ಅನ್ನೋದನ್ನು ಹೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಇಲ್ಲಿ ನೀವೇನಾದರೂ ಹ್ಯಾಶ್ IDಯಿಂದ ನಿಮಗೆ ಬರಲಿಲ್ಲ ಅಂದರೆ ಟೋಕನ್ ಇಶ್ಯೂ ಅಲ್ಲಿ ಬಂದುಬಿಟ್ಟು ನೀವು ಕಂಪ್ಲೇಂಟನ್ನು ಹಾಕ್ಬೋದು, ಬರಲಿಲ್ಲ ಆದರೆ ವಾಲೆಟ್ಗೆ ಡೆಪಾಸಿಟ್ ಮಾಡಿರ್ತಕ್ಕಂತಹ GARI. ಸೊ ಇನ್ನು ಪ್ಯಾಂಟಮ್ ವಾಲೆಟಿಂದ ಹೆಂಗೆ ಕನೆಕ್ಟ್ ಮಾಡಬೇಕು ಅಂದರೆ ಪ್ಯಾಂಟಮ್ ವಾಲೆಟಲ್ಲಿ ಡೆಪಾಸಿಟ್ ಮೇಲೆ GARI ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಬರ್ತಕ್ಕಂಥ ವಾಲೆಟ್ ಅಡ್ರೆಸ್ಸನ್ನು ನಿಮ್ಮ KuCoin ಅಥವಾ ಚಿಂಗಾರಿ ವಾಲೆಟಿಂದ ಪೇಸ್ಟ್ ಮಾಡಿ ಅಲ್ಲಿ ಕೂಡ ವಿಡ್ರಾ ಮಾಡಿ ಸೆಂಡ್ ಮಾಡ್ಬೋದು. ಸೊ ನಾನು ಇಲ್ಲಿ ಇವಾಗ GARI ಟೋಕನ್ ಏನಿದೆ ಪ್ಯಾಂಟಮ್ ವಾಲೆಟ್ಗೆ ಆಲ್ರೆಡಿ ನಾನು ಸೆಂಡ್ ಮಾಡಿದ್ದೀನಿ. ಸೊ ಈ ಒಂದು ವಾಲೆಟಲ್ಲಿರ್ತಕ್ಕಂಥ 110 GARI ಟೋಕನನ್ನು ನಾನೇನು ಮಾಡ್ತಿದ್ದೀನಿ, RageFan ವಾಲೆಟ್ಗೆ ನಾನು ಸೆಂಡ್ ಮಾಡಬೇಕು. ಸೊ ಹಾಗಾಗಿ ಏನು ಮಾಡ್ತಿದ್ದೀನಿ, ಇಲ್ಲಿ ಸೆಂಡ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಸೊ ಈ ಒಂದು ಸೆಂಡ್ ಮಾಡಬೇಕಿದ್ರೆ ಇಲ್ಲಿ ನೆಟ್ವರ್ಕ್ ಫೀ ಅಂತ ಬರ್ತಾಯಿದೆ. ಸೊ ಸೋಲ್ ಕಾಯಿನಲ್ಲಿ 0.00016 ಕಾಯಿನನ್ನು ನೀವು ಪೇ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಸೋಲ್ ಕಾಯಿನಲ್ಲ ನೀವು ಬ್ಯಾಲೆನ್ಸ್ ಇಟ್ಕೋಬೇಕಾಗುತ್ತೆ ಪ್ಯಾಂಟಮ್ನಲ್ಲಿ. ಸೊ ಸೋಲ್ ಕಾಯಿನ್ ಒಂದು ಟೋಕನ್ಗೆ ಸೋಲ್ ಇರೋದು $31 ಇದೆ. ಸೊ ನೀವು ವಿಡ್ರಾ ಮಾಡೋದಾದರೆ KuCoinನಿಂದ ಮಿನಿಮಮ್ 15 to 16 ಟೋಕನನ್ನು ವಿಡ್ರಾ ಮಾಡಬೇಕಾಗುತ್ತೆ. ಸೊ ನಿಮಗೆ ಸೋಲ್ ಕಾಯಿನಲ್ಲಿ ಜಾಸ್ತಿ ಟೋಕನನ್ನು ಇರಿಸ್ಕೋಬಾರ್ದು ಅಂದರೆ ಒಮ್ಮೆ ವಿಡ್ರಾ ಮಾಡ್ಕೊಳ್ಳಿ. ವಿಡ್ರಾ ಮಾಡಿ ಆದ ನಂತರಕ್ಕೆ ಜಸ್ಟ್ $1 ಆರ್ 5.5 ಅಷ್ಟು ಸೋಲ್ ಕಾಯಿನ್ ಅಲ್ಲಿ ಇಟ್ಟು ಉಳಿದಿರೋದನ್ನು ರಿಟರ್ನ್ ವಿಡ್ರಾ ಮಾಡ್ಕೊಳ್ಳಿ. ಯಾವುದಕ್ಕೆ, ನಿಮ್ಮ KuCoinಗೆ ರಿಟರ್ನ್ ಸೆಂಡ್ ಮಾಡ್ಕೊಳ್ಳಿ. ಸೊ ಅಲ್ಲಿ $1 or $5 ಸೆಂಡ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನೀವು ಅಲ್ಲಿ ಕಳಿಸಿ ರಿಟರ್ನ್ ಕಳಿಸ್ಕೋಬೇಕಾಗುತ್ತೆ ಅಷ್ಟೇ. ಸೊ ಇಷ್ಟು ಮಾಡಿ ಆದ ನಂತರಕ್ಕೆ ನೀವು ಟೀಮ್ಗಳನ್ನು ಕ್ರಿಯೇಟ್ ಮಾಡೋದು ಹೇಗೆ ಗೊತ್ತು. ನಾನು 2 ಟೀಮನ್ನು ಕ್ರಿಯೇಟ್ ಮಾಡಿದ್ದೀನಿ. ಸೊ 2 ಟೀಮನ್ನು ಕ್ರಿಯೇಟ್ ಮಾಡಿಬಿಟ್ಟು 2 ಟೀಮನ್ನು ನಾನು ಇಲ್ಲಿ ಒಂದು ಲೀಗ್ಗೆ ಜಾಯಿನ್ ಮಾಡಿದ್ದೀನಿ.
ಸೊ ನೋಡಿ 110 ಟೋಕನ್ ಬಂದಿದೆ. 2 ರೂಪೀಸ್ ಇದು. ನಾನು 2 ಜಾಯ್ನ್ ಆಗಿದ್ದೀನಿ. RageFanನಲ್ಲಿ ಪಾಯಿಂಟ್ ಸಿಸ್ಟಮ್ ಕೂಡ ಸ್ವಲ್ಪ ಚೇಂಜಸ್ ಆಗಿದೆ. ಸೊ ಇದನ್ನು ಕೂಡ ನೀವು ಇಲ್ಲಿ ಆ್ಯಪ್ನ ಮೋರ್ ಆಪ್ಷನಲ್ಲಿ ಕ್ಲಿಕ್ ಮಾಡಿ ಚೆಕ್ ಮಾಡ್ಕೋಬೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡೋದ್ರ ಜೊತೆಗೆ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ VLC ಕ್ರಿಯೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳನ್ನು ನೋಟಿಫಿಕೇಷನ್ನ ಮೊದಲು ನೀವು ಪಡ್ಕೋಬೇಕು ಅಂದರೆ ಬೆಲ್ ಐಕನ್ ಕೂಡ ತಪ್ಪದೇ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.